ಇನ್ನ ವಿದ್ಯಾಕಾಶಿಗೂ ಕೂಡ ತಟ್ಟಿದೆ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್. ಯಾಕಂದ್ರೆ ಅಲ್ಲಿರುವಂತಹ ಹಾಸ್ಟೆಲ್ಗಳು, ಪಿಜಿ ವಿದ್ಯಾರ್ಥಿಗಳ ದಿನನಿತ್ಯದ ಬದುಕಿಗೆ ಈಗ ಏಟು ಬೀಳ್ತಾ ಇದೆ. ಸಿಲಿಂಡರ್ ಇಲ್ಲದೆ ಬಹುತೇಕ ಹೋಟೆಲ್ಗಳು ಶಟರ್ ಅನ್ನ ಡೌನ್ ಮಾಡಿಕೊಂಡು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಹೋಟೆಲ್ಗಳನ್ನು. ಹಾಸ್ಟೆಲ್ ಮತ್ತು ಪಿಜಿ ವಿದ್ಯಾರ್ಥಿಗಳ ದಿನನಿತ್ಯದ ಬದುಕಿಗೆ ಈಗ ಏಟು ಬಿದ್ದಿದೆ. ಸಿಲಿಂಡರ್ ಇಲ್ಲದೆ ಬಹುತೇಕ ಹೋಟೆಲ್ಗಳು ಶಟರ್ ಡೌನ್ ಅನ್ನ ಮಾಡಿಕೊಂಡಿದೆ. ಸಾವಿರಾರು ವಿದ್ಯಾರ್ಥಿಗಳ ಏರಿಯಾದಲ್ಲೇ ಹೋಟೆಲ್ ಬಂದ್ ಆಗಿದೆ. ಶ್ರೀನಗರ, ಬಸವನಗರದಲ್ಲಿ ಸಾರ್ವಜನಿಕರ ಊಟಕ್ಕೆ ಈಗ ಕುತ್ತು ಬಂದಿದೆ. ಬೆಳಗ್ಗೆಯಿಂದಲೇ ಬಾಗಿಲು ಹಾಕಿದಂತಹ ಕೆಫೆಗಳು, ಟಿಫನ್ ಸೆಂಟರ್ಗಳು, ಧಾರವಾಡದ ಗಣೇಶ್ ಹೋಟೆಲ್, ಪ್ರಕಾಶ್ ಕ್ಯಾಂಟೀನ್ ಈಗ ಬಂದ್ ಆಗಿದೆ. ನಿಜಕ್ಕೂ ಇದು ದುರ್ದೈವ ಅಂತಾನೆ ಹೇಳಬಹುದು. ಯಾಕಂದ್ರೆ ಅಲ್ಲಿ ಪಿಜಿಗಳಲ್ಲಿ ಮತ್ತೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಿಂದ ಬಂದು ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಆದರೆ ಈಗ ಎಂತಹ ಪರಿಸ್ಥಿತಿ ಅಂದರೆ ಪಿಜಿನಲ್ಲಿ ಕೆಲವೊಂದು ಪಿಜಿಗಳಲ್ಲಿ ಊಟವನ್ನು ಕೊಡೋದಿಲ್ಲ. ಇನ್ನು ಇವರು ಊಟ ಮಾಡೋಣ ಅಂತ ಹೊರಗಡೆ ಬಂದರೆ ಅಲ್ಲೇ ಹತ್ತಿರದಲ್ಲಿ ಇರುವಂತಹ ಎಲ್ಲ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ವಿದ್ಯಾರ್ಥಿಗಳ ದಿನನಿತ್ಯ ಬದುಕಿಗೆ ಏಟು ಬೀಳ್ತಾ ಇದೆ. ಸಿಲಿಂಡರ್ ಇಲ್ಲದೆ ಬಹುತೇಕ ಹೋಟೆಲ್ಗಳು ಇದೀಗ ಶಟರ್ ಡೌನ್ ಅನ್ನ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ ಕೂತು ಬಿಟ್ಟಿದ್ದಾರೆ ಹೋಟೆಲ್ ಮಾಲೀಕರು. ಸಾವಿರಾರು ವಿದ್ಯಾರ್ಥಿಗಳ ಏರಿಯಾದಲ್ಲೇ ಈಗ ಹೋಟೆಲ್ ಬಂದ್ ಆಗಿರೋದು ಒಂದು ರೀತಿ ದುರಂತವೇ ಸರಿ. ಸಾರ್ವಜನಿಕರು ಊಟಕ್ಕೆ ಈಗ ಕುತ್ತು ಬರ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಬಾಗಿಲನ್ನು ಹಾಕಿದ್ದಾರೆ. ಟಿಫನ್ ಸೆಂಟರ್ಗಳಾಗಿರಬಹುದು, ಕೆಫೆಗಳಾಗಿರಬಹುದು, ಎಲ್ಲವೂ ಕೂಡ. ಧಾರವಾಡದ ಗಣೇಶ ಹೋಟೆಲು, ಪ್ರಕಾಶ್ ಕ್ಯಾಂಟೀನು ಇವೆಲ್ಲ ಬಂದಾಗಿದೆ. ಇದೆಲ್ಲ ಅಕ್ಕಪಕ್ಕದಲ್ಲಿರುವಂಥದ್ದೇ. ಇನ್ನು ಹೊಟ್ಟೆಗಿಲ್ಲದೆ ಕಂಗಾಲಾಗಿದ್ದಾರೆ ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು. ಏನು ಮಾಡಬೇಕು ಹಾಗಿದ್ರೆ ಅವರು ಇನ್ನು ಎಲ್ಲೆಲ್ಲಿ ಹುಡುಕಾಟ ಮಾಡಬೇಕು ಅವರು ಊಟ ತಿಂಡಿ ಮಾಡೋದಕ್ಕೆ ಅನ್ನೋ ವ್ಯವಸ್ಥೆ ಈಗ ಕಾಡ್ತಾ ಇದೆ. ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಈಗ ಏನು ಈ ಒಂದು ಹೋಟೆಲ್ಗಳಿದಾವೆ, ಹೋಟೆಲ್ಗಳು ಸಂಪೂರ್ಣವಾಗಿ ಬಂದಾಗಿರೋದು ಒಂದು ಕಡೆ, ವಿದ್ಯಾರ್ಥಿಗಳು ಇವಾಗ ಒಂದೊತ್ತು ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ನೀವು ಅಲ್ಲಿ ಯಾರಾದರೂ ವಿದ್ಯಾರ್ಥಿಗಳನ್ನ ಮಾತಾಡಿಸುವಂತಹ ಪ್ರಯತ್ನವೇನಾದರೂ ಪಟ್ಟಿದ್ದೀರಾ? ಅವ್ರೇನಾದರೂ ಹೇಳಿದ್ರಾ? ಇಂಚರ ಏನಂತಂದ್ರೆ ಈ ಸಪ್ತಾಪುರದ ಏನ್ ಬಡಾವಣೆ ಇದೆಯಲ್ಲ, ಸಪ್ತಾಪುರ ಏರಿಯಾ, ಜಯನಗರ ಮತ್ತು ಸಪ್ತಾಪುರ ಏರಿಯಾ ಇದೆಯಲ್ಲ, ಇಲ್ಲಿ ತುಂಬಾನೇ ಸ್ಟೂಡೆಂಟ್ ಅಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ IAS, KS ಎಕ್ಸಾಮ್ಗಳನ್ನ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಇಲ್ಲಿ ಲೈಬ್ರರಿಗಳು ಕೂಡ ತಮ್ಮ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು. ಸೊ ಈ ಭಾಗದಲ್ಲಿ ತುಂಬಾ ಹೋಟೆಲ್ಗಳಿವೆ, ಅಂದ್ರೆ ಸಾಕಷ್ಟು ಹೋಟೆಲ್ಗಳು ಇರ್ತಕ್ಕಂಥದ್ದು. ಅವು ಕೂಡ ವಿದ್ಯಾರ್ಥಿಗಳಿಗೆ ರೇಟ್ ಅಂದ್ರೆ ಕಮ್ಮಿ ಅಮೌಂಟ್ ಅಲ್ಲಿ ಇವರಿಗೆ ಹೊಟ್ಟೆ ತುಂಬಾ ಊಟ ಆಗ್ಲಿ, ಟಿಫಿನ್ ಆಗಲಿ ಸಿಗ್ತಕ್ಕಂಥದ್ದು. ಸೊ ಅಂತ ಹೋಟೆಲ್ಗಳೇ ಇವತ್ತು ಸಂಪೂರ್ಣವಾಗಿ ಇಲ್ಲಿ ಬಂದ್ ಆಗಿರ್ತಕ್ಕಂಥದ್ದು. ಇವಾಗ ಬಂದ್ ಆಗಿದ ಕಾರಣಕ್ಕೆ ಇಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಕಷ್ಟ ಆಗಿರ್ತಕ್ಕಂಥದ್ದು. ಆ ವಿದ್ಯಾರ್ಥಿಗಳು ಕೂಡ ತಮ್ಗಳನ್ನು ಹೇಳ್ತಾ ಇದ್ದು, ಸರ್ ಇಲ್ಲ ಸರ್, ನಾವು ಬೇರೆ ಕಡೆ ಜಯನಗರ, ಸಪ್ತಾಪುರ ದಾಟಿ ನಾವು ಶ್ರೀನಗರ ಏನಾದ್ರು ಹೋದ್ರೆ ನಮ್ಗಲ್ಲಿ ಕಾಸ್ಟ್ಲಿ ಆಗತ್ತೆ, ನಮ್ಗಲ್ಲಿ ಒಂದು ಊಟ ಮಾಡಕ್ ಹೋದ್ರೆ 100 ರೂಪಾಯಿ ಕೊಡ್ಬೇಕಾಗತ್ತೆ. ಬಟ್ ಇಲ್ಲಿ ನಮಗೆ ಒಂದು ಫುಲ್ ಮೆನು ಊಟನೇ ನಮಗೆ 50 ರೂಪಾಯಿಂದ 45 ರೂಪಾಯಿಗೆ ಸಿಗ್ತಕ್ಕಂಥದ್ದು. ಹಾಗೂ ಟಿಫನ್ 10 ರೂಪಾಯಿಂದ 15 ರೂಪಾಯಿಗೆ ನಮ್ಗೆ ಒಂದು ಪ್ಲೇಟ್ ಇಡ್ಲಿ ಸಿಗ್ತಕ್ಕಂಥದ್ದು. ಸೊ ಹೀಗಾಗಿ ನಮ್ಗೆ ತುಂಬಾನೇ ಅನಾನುಕೂಲತೆ ಆಗಿದೆ ಸರ್. ಹೇಗಾದ್ರೂ ಮಾಡಿ ಈ ಸಿಲಿಂಡರ್ನ ಸಮಸ್ಯೆನ ಬಗೆಹರಿಸಬೇಕು. ಜಿಲ್ಲಾಡಳಿತಕ್ಕೂ ಕೂಡ ನಾವು ನಿನ್ನೆನೂ ಕೂಡ ಮನವಿಯನ್ನು ಕೊಟ್ಟಕ್ಕಂಥದ್ದು ಅಂತ ವಿದ್ಯಾರ್ಥಿಗಳು ಹೇಳತಕ್ಕಂಥದ್ದು. ಇಂಚಿರ. ಓಕೆ ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ನೀವು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ನೋಡಿ, ಶ್ರೀನಗರ, ಬಸವನಗರದಲ್ಲಿ ಸಾರ್ವಜನಿಕರು ಯಾವ ರೀತಿ ಒದ್ದಾಡ್ತಾ ಇದ್ದಾರೆ, ಜೊತೆಗೆ ವಿದ್ಯಾರ್ಥಿಗಳು ಇರುವಂತಹ ಸರೌಂಡಿಂಗ್ನಲ್ಲೇ ಈ ರೀತಿ ಆಗಿರೋದು ಒಂದು ರೀತಿ ದುರಂತ. ಯಾಕಂದರೆ ಅಷ್ಟು ಜನ ಅಲ್ಲಿ ಇರ್ತಾರೆ ವಿದ್ಯಾರ್ಥಿಗಳು, ಹೊರ ರಾಜ್ಯದ ಜಿಲ್ಲೆಗಳಿಂದೆಲ್ಲ ಬಂದಿರ್ತಾರೆ. ಆದರೆ ಈಗ ಊಟ ತಿಂಡಿ ವ್ಯವಸ್ಥೆ ಈ ರೀತಿ ಆಗಿದೆ ಅಂದರೆ ನಿಜಕ್ಕೂ ದುರ್ದೈವ ಅಂತಲೇ ಹೇಳ್ಬಹುದು.